ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ವೀಟ್ ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ. ಇದ್ರ ಹೆಸರು ಕುನಾಫಾ ಅಂತ. ಇದೇನೋ ತುಂಬ ಇಂಡಿಯಾದಲ್ಲಿ ಸಿಗೋದು ಸ್ವಲ್ಪ ಕಮ್ಮಿ ಅಂತ ಹೇಳ್ತಾರೆ. ಅಲ್ಲೊಂದು ಜಾಗದಲ್ಲಿ ಇಲ್ಲೊಂದು ಜಾಗದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಟ್ರೈ ಮಾಡಿ ನೋಡೋಣ ಅಂತ ಟ್ರೈ ಮಾಡಿದ್ದೀನಿ. ಚೆನ್ನಾಗಿ ಬಂತು. ಈಗ ಏನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದು ಸೇಮಿಯಾ ಸಣ್ಣಗಿರುತ್ತಲ್ವ, ಅದು ಸೇಮಿಯಾ ಮತ್ತು ವೆನಿಗರು, ಮಿಲ್ಕ್ ಪೌಡ್ರು, ಶುಗರ್ ಪೌಡ್ರು, ಹಾಲು ಮತ್ತು ಡ್ರೈ ಫ್ರೂಟ್ಸು, ಆಮೇಲೆ ಮೈದಾ, ಕಾರ್ನ್ಫ್ಲೋರು ಇಷ್ಟು ಬೇಕಾಗುತ್ತೆ ಇದಕ್ಕೆ. ಇವಾಗ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸೇಮಿಯಾನ ಪುಡಿ ಮಾಡ್ಕೋಬೇಕು, ತುಂಬ ಸಣ್ಣಗೆ ಪುಡಿ ಮಾಡ್ಕೋಬೇಕು. ಡ್ರೈ ಫ್ರೂಟ್ಸ್ ಕೂಡ ತುಂಬ ಸಣ್ಣಗೆ ಕಟ್ ಮಾಡ್ಕೋಬೇಕು. ಈಗ ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು 4 ಸ್ಪೂನಷ್ಟು ತುಪ್ಪ ಹಾಕೋಣ. ತುಪ್ಪ ನಿಮ್ಗೆ ಜಾಸ್ತಿ ಕಮ್ಮಿ ಬೇಕಾದರೆ ತೊಗೋಬೋದು. ಒಂದು 3 ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದು ತುಪ್ಪನ. ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಹುರ್ಕೊಳ್ಳೋಣ. ಬಾದಾಮಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಹಾಕ್ಕೊಳ್ಳೋಣ. ಈ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕೆಂಪಗೆ ಫ್ರೈ ಮಾಡ್ಕೊಳ್ಳೋಣ. ಕೆಂಪಗಾಗಿದೆ ನೋಡಿ, ಇದು ತಗೊಂಬಿಡೋಣ. ಅದೇ ತುಪ್ಪದಲ್ಲಿ ಸೇಮಿಯಾ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಆಲ್ರೆಡಿ ರೋಸ್ಟೆಡೇನೆ, ಆದರೂ ನಾವು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ ನೋಡಿ, ಚೆನ್ನಾಗಿ ಕೆಂಪಗೆ ಮಾಡ್ಕೊಂಡಿದ್ದೀನಿ. ಕಮ್ಮಿ ಉರಿ ಇಟ್ಬಿಟ್ಟು ಚೆನ್ನಾಗಿ ಕೆಂಪಗೆ ಮಾಡ್ಕೋಬೇಕು. ಇದಕ್ಕೆ 1-2 ಸ್ಪೂನಷ್ಟು ಮೈದಾ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ಶುಗರ್ ಮಿಕ್ಸ್ ಮಾಡ್ತಾ ಇದ್ದೀನಿ 1-2 ಸ್ಪೂನಷ್ಟು. ನಿಮ್ಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು 1-2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮಿಲ್ಕ್ ಪೌಡ್ರ್ 10 ರೂಪಾಯಿದು ಒಂದು ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ, ಮಿಲ್ಕ್ ಪೌಡ್ರು. ಇಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ ಕಮ್ಮಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ಹೊತ್ತೇನು ಮಿಕ್ಸ್ ಮಾಡ್ಕೋಬೇಕು ಅನ್ನೋದೇನು ಇಲ್ಲ. ಸುಮ್ಮನೆ ಅದು ಮಿಕ್ಸ್ ಆಗಬೇಕು ಅಷ್ಟೇ. ಆಯಿತು, ಮಿಕ್ಸ್ ಗ್ಯಾಸ್ ಆಫ್ ಮಾಡ್ತೀನಿ. ಕಮ್ಮಿ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಅದೇನು ಕರ್ಗೋದೆಲ್ಲ ಏನು ಬೇಡ. ಇವಾಗ ಅದು ಬೇರೆ ಒಂದು ಪ್ಲೇಟ್ ತೊಗೊತೀನಿ. ಇವಾಗ ಅದೇ ಬಾಣಲಿಗೆ 1/2 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಅದು ಕಾಯ್ತಾ ಇರಲಿ. ಇಲ್ಲೊಂಚೂರು ಮಿಕ್ಸ್ ಮಾಡ್ಕೊಬೇಕು. ಇಲ್ಲೊಂದು ಸ್ಪೂನ್ ಮೈದಾ ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ 1-2 ಸ್ಪೂನ್ ಹಾಕ್ಕೊಳ್ಳೋಣ. ಸಕ್ಕರೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಬೇಕು. ಸಕ್ಕರೆ ಪುಡಿ ಹಾಕ್ಕೊತಾ ಇದ್ದೀನಿ 1-2 ಸ್ಪೂನ್ ಅಷ್ಟು. ನಿಮ್ಗಿನ್ನ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಳಿ, ಕಮ್ಮಿ ಬೇಕಾದರೆ ಕಮ್ಮಿ ಮಾಡ್ಕೊಳ್ಳಿ. 10 ರೂಪಾಯಿಂದ ಹಾಲು ಪೌಡ್ರ್ ಪ್ಯಾಕೆಟು ಇದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಸ್ವೀಟ್ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಳಿಗೆ ತುಂಬ ದೊಡ್ಡವ್ರಿಗೆ ತುಂಬ ಇಷ್ಟ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಈಗ ಹಾಲು ಕಾಯ್ತಾ ಇದೆ, ಅದರೊಳಗಡೆ ಇದು ಮಿಕ್ಸ್ ಮಾಡ್ಕೊಂಡಿರೋದನ್ನ ಹಾಕ್ಬೇಡ. ಕೈ ಬಿಡ್ದಿರ ಚೆನ್ನಾಗಿ ತಿರುಗಿಸ್ಬೇಕು. ಗಟ್ಟಿ ಆಗಬೇಕು ಸ್ವಲ್ಪ. ಇದು ಕ್ರೀಮಿ ಥರ ಆಗಬೇಕು. ಅಂದಾಗಂಟ ನಾವು ತಿರುಗಿಸ್ತಾ ಇರೋಣ, ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ ಚೆನ್ನಾಗಿ. ನೋಡಿ ಅವೆಲ್ಲ ಗಟ್ಟಿ ಆಗ್ತಾ ಇದೆ. ಕಾರ್ನ್ಫ್ಲೋರ್ ಹಾಕಿದ್ದೀವಲ್ಲ ನೋಡಿ, ಗಟ್ಟಿ ಆಗ್ತಾ ಇದೆ. ಆದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ಒಂದು 2-3 ಡ್ರಾಪಷ್ಟು ವೆನಿಗರ್ ಹಾಕ್ಕೊಳ್ಳೋಣ. ವೆನಿಲಾ ಎಸೆನ್ಸು ಒಂದು 2-3 ಡ್ರಾಪಷ್ಟು ಹಾಕ್ಕೊಳ್ಳೋಣ ಅದರಲ್ಲಿ, ಫ್ಲೇವರ್ಗೋಸ್ಕರ. ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಸ್ವೀಟ್ ಅಂತಂದ್ಬಿಟ್ಟು. ಇವಾಗ ಅದು ಡೆಕೋರೇಷನ್ ಮಾಡ್ಕೊಳ್ಳೋಣ. ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಒಂದು ಲೇಯರ್ ನಾವು ಸೇಮಿಯಾ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಸೇಮಿಯಾ ಹಾಕ್ತಾಯಿದ್ದೀನಿ. ಅದೆಲ್ಲ ಸಮವಾಗಿ ಇದು ಮಾಡ್ಕೊಳ್ಳೋಣ. ಈಕ್ವಲಾಗಿ ಒಂದೇ ಸಮಕ್ಕೆ ಇದು ಮಾಡ್ಕೊಳ್ಳೋಣ. ಇವಾಗ ಅದು ಕ್ರೀಮಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಕ್ರೀಮ್ನ ಅದ್ರ ಮೇಲೆ ಹಾಕ್ಕೊಳ್ಳೋಣ.
ನಮ್ಮ ಕರ್ನಾಟಕದಲ್ಲಿ ಏನೋ ಸ್ವೀಟ್ಗಳಿದ್ದಾವೆ, ಇದು ಇಂಡಿಯಾದಲ್ಲೇ ಎಲ್ಲೂ ಸಿಗೋದಿಲ್ಲ ಅಂತ ಹೇಳಿದ್ರು ನನಗೆ. ಅದಕ್ಕೆ ಮನೇಲೇ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದ್ದೀನಿ ನಾನು. ತುಂಬ ಚೆನ್ನಾಗಿತ್ತು. ನೀವೊಂದ್ಸತಿ ಟ್ರೈ ಮಾಡಿ. ಒಂದು ಲೇಯರ್ ಆಯ್ತು ಇದು, ಮತ್ತು ಇನ್ನೊಂದು ಲೇಯರ್ ಸೇಮಿ ಹಾಕ್ಕೊಳ್ಳೋಣ ಅದ್ರ ಮೇಲೆ. ಈಕ್ವಲ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸೇಮಿಯಾನ. ಮತ್ತು ಅದ್ರ ಮೇಲೆ ಕ್ರೀಮ್ ಹಾಕ್ಕೊಳ್ಳೋಣ. ಹೊರಗಡೆ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ಮನ್ಸಿಗೆ ನೆಮ್ಮದಿ ಅನಿಸುತ್ತೆ. ಯಾಕಂದರೆ ನಾವು ಹೊರಗಡೆ ತಿಂತಾಯಿಲ್ಲ, ಮನೆಯಲ್ಲೇ ತಿಂತಾಯಿದ್ದೀವಿ, ನಾವು ಮಾಡಿದ್ದೀವಿ ಅನ್ನೋಷ್ಟು ಇದಾಗುತ್ತೆ, ಸಮಾಧಾನ ಆಗುತ್ತೆ. ಹೊರಗಡೆ ಎಲ್ಲ ತುಂಬ ದುಡ್ಡು ವೇಸ್ಟು. ಇದೆಲ್ಲ ಕಮ್ಮಿ ರೇಟಲ್ಲೇ ರೆಡಿ ಆಗೋಗುತ್ತೆ ಮನೆಯಲ್ಲಿ. ಮತ್ತು ಮಾಡಿದ್ದೀವಿ ಅನ್ನೋದೊಂದು ನೆಮ್ಮದಿ ಇರುತ್ತಲ್ವ, ಮನೆಯಲ್ಲೇ ಮಾಡಿದ್ದೀವಿ, ನಾವು ಮಾಡ್ಕೊಂಡು ತಿಂದಿದ್ದೀವಿ ಅಂತ ಅಂದ್ಬಿಟ್ಟು. ಇದೆಲ್ಲ ಸ್ಪ್ರೆಡ್ ಆಯಿತು. ಇದ್ರ ಮೇಲೆ ಡ್ರೈ ಫ್ರೂಟ್ಸು ಸ್ವಲ್ಪ ಹಾಕ್ಕೊಳ್ಳೋಣ. ನೀವು ಯಾವ ಥರ ಡಿಸೈನ್ ಬೇಕೋ ಆ ಥರ ಹಾಕ್ಕೊಳ್ಳಿ. ನಾನು ರೌಂಡಾಗಿ ಹಾಕ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಇದೆ ಅದು ಸ್ವೀಟು. ಕ್ರೀಮಿಯಾಗಿ ತುಂಬ ಚೆನ್ನಾಗಿತ್ತು ಸ್ವೀಟ್ನ ತಿನ್ನೋದಕ್ಕೆ. ಒಂದು ಸೇಮಿಯಾ ಕ್ರಿಸ್ಪಿಯಾಗಿ, ಇದು ಕ್ರೀಮಿಯಾಗಿ ಚೆನ್ನಾಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನಮಸ್ತೆ.